ಕೇಂದ್ರ ಸ್ಥಾನದಲ್ಲಿ ಒಂದು ಸಂಚಾರ ವಸ್ತು ಸಂಗ್ರಹಾಲಯ ಮತ್ತು ಒಂದು ಅನುಭವ ಕೇಂದ್ರವನ್ನು ಸ್ಥಾಪನೆ ಮಾಡಿದ್ವಿ. ಇದರಲ್ಲಿ ನಮ್ಮ ಏನು ಸಂಚಾರದ ವ್ಯವಸ್ಥೆ ಇದೆ ಅದರ ಚರಿತ್ರೆ ಬಗ್ಗೆ, ಇತಿಹಾಸದ ಬಗ್ಗೆ ನಾವು ಇಲ್ಲಿ ಒಂದು ವಸ್ತು ಸಂಗ್ರಹಾಲಯವನ್ನು ಮಾಡಿದ್ದೀವಿ. ಅದಲ್ಲದೆ ಒಂದು ಅನುಭವ ಕೇಂದ್ರದಲ್ಲಿ ಹೇಗೆ ಸಂಚಾರ ನಿಯಮಗಳನ್ನ ಪಾಲನೆ ಮಾಡಬೇಕು ಮತ್ತೆ ಸಂಚಾರ ನಿಯಮಗಳನ್ನು ಅರಿವು ಮಾಡಬೇಕು ಅಂತ ಹೇಳಿ ಎಲ್ಲ ರೀತಿಯ ಒಂದು ಆವಿಷ್ಕಾರಗಳನ್ನು ಹೊಂದಿರುವಂಥ ಒಂದು ಅನುಭವ ಕೇಂದ್ರ ಮಾಡಿದ್ದೀವಿ. ವಿಶೇಷವಾಗಿ ಮಕ್ಕಳಿಗೆ ಸಂಬಂಧಪಟ್ಟಂಗೆ ಅವರಿಗೆ ಒಂದು ನೋಡಿ, ಮುಟ್ಟಿ, ಅನುಭವಿಸಿ ನಮ್ಮ ಸಂಚಾರ ನಿಯಮಗಳ ಬಗ್ಗೆ ಅರಿವು ಮೂಡಿಸುವಂಥ ಒಂದು ಕೇಂದ್ರ ಸ್ಥಾಪನೆ ಮಾಡಿದ್ದೀವಿ. ಇವತ್ತು ವರ್ಲ್ಡ್ ಕ್ಯಾನ್ಸರ್ ಡೇ ಇರೋದ್ರಿಂದ 4 ಪುಟಾಣಿ ಮಕ್ಕಳು ಮಿಡ್ವೈ ಆಸ್ಪತ್ರೆಯಿಂದ ಇಲ್ಲಿ ಬಂದು ಅವರು ಅನುಭವ ಕೇಂದ್ರವನ್ನು ವೀಕ್ಷಣೆ ಮಾಡಿದ್ದಾರೆ. ಅಲ್ಲಿ ಅರಿವು ಹೇಗೆ ಮೂಡಿಸ್ತೀವಿ ಅಂತ ನೋಡಿದ್ದಾರೆ ಮತ್ತು ವಸ್ತುಗಳನ್ನು ನೋಡಿದ್ದಾರೆ. ಮತ್ತೆ ಮಾನ್ಯ ಪೊಲೀಸ್ ಆಯುಕ್ತರ ಸಮಕ್ಷಮದಲ್ಲಿ ಅವರು ಪತ್ರಿಕಾಗೋಷ್ಠಿಯಲ್ಲೂ ಪಾಲ್ಗೊಂಡಿದ್ದಾರೆ. ನಮಸ್ಕಾರ. ಈ ವಾರದ ಮಾಧ್ಯಮಗೋಷ್ಠಿಗೆ ಎಲ್ಲ ಮಾಧ್ಯಮ ಮಿತ್ರರ ಸ್ವಾಗತ. ಇವತ್ತು 4 ಫೆಬ್ರವರಿ 2025 ಫೆಬ್ರವರಿ 4ನೇ ತಾರೀಕಿನಂದು ವಿಶ್ವ ಕ್ಯಾನ್ಸರ್ ದಿನಾಚರಣೆ, ವರ್ಲ್ಡ್ ಕ್ಯಾನ್ಸರ್ ಡೇ ಅಂತ ಹೇಳಿ ಆಚರಿಸತಕ್ಕಂಥದ್ದು ಸಂಪ್ರದಾಯ. ಅದರಂತೆ ಇವತ್ತು ನಮ್ಮ ಪೊಲೀಸ್ ಇಲಾಖೆಯ ವತಿಯಿಂದ ಈ ವಿಶ್ವ ಕ್ಯಾನ್ಸರ್ ದಿನಾಚರಣೆಯ ನಿಮಿತ್ತ ದ್ಯೋತಕವಾಗಿ ನಮ್ಮ 4 ಕಿರಿಯ ಸ್ನೇಹಿತರನ್ನ ನಾವು ಇವತ್ತಿಲ್ಲಿ ಬರಮಾಡ್ಕೊಳ್ತಾ ಇದ್ದಾರೆ. ಇದು ನಮ್ಮ ಒಂದು ದಿವಸದ ಪೊಲೀಸ್ ಅಧಿಕಾರಿ ಅಂತಕ್ಕಂಥ ಒಂದು ಕಾರ್ಯಕ್ರಮ ಹಿಂದೆಯೂ ಕೂಡ ನಾವು ಮಾಡಿದ್ವಿ, ಕಿದ್ವಾಯಿ ಮತ್ತು ನಮ್ಮ ಪರಿಹಾರ ಸಂಸ್ಥೆಯ ಸಹಯೋಗದೊಂದಿಗೆ. ಅದರಂತೆ ಇವತ್ತು ನಮ್ಮ 4 ಕಿರಿಯ ಸ್ನೇಹಿತರು ಪಲ್ಲವಿ, ದಿವೇಶ್ರೀ, ವಿಶ್ವಾಸ್ ಮತ್ತು ಜೀವನ್ 4 ಸ್ನೇಹಿತರು ನಮ್ಮೊಡನೆ ಇವತ್ತು ಪೊಲೀಸ್ ಅಧಿಕಾರಿಗಳಾಗಿ ನಮ್ಮೊಡನೆ ಇವತ್ತು ನಮ್ಮ ಈ ಸಂಚಾರ ನಿರ್ವಹಣಾ ಕೇಂದ್ರದಲ್ಲಿ ಇರತಕ್ಕಂತಹ ನೂತನವಾಗಿ ಉದ್ಘಾಟನೆಗೊಂಡಿರ್ತಕ್ಕಂತಹ ಟ್ರಾಫಿಕ್ ಮ್ಯೂಸಿಯಂ ಮತ್ತು ಇಲ್ಲಿರ್ತಕ್ಕಂತಹ ಎಕ್ಸ್ಪೀರಿಯನ್ಸ್ ಸೆಂಟರ್ ಜೊತೆಗೆ ಇಲ್ಲಿ ಆಶ್ಚರ್ಯದಲ್ಲಿ ಇವತ್ತು ನಮ್ಮೊಂದಿಗೆ ಈ ಮಾಧ್ಯಮ ಗೋಷ್ಠಿಯಲ್ಲಿ, ಮಾಧ್ಯಮ ಸಂವಾದದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅವರಿಗೆ ನಮ್ಮ ಪೊಲೀಸ್ ಇಲಾಖೆಯ ವತಿಯಿಂದ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಜೊತೆಗೆ ಅವರ ಮೂಲಕ ಇವತ್ತು ನಾವು ಸಾರ್ವಜನಿಕರಿಗೆ ಒಂದು ಸಂದೇಶವನ್ನ ಕೂಡ ತಲುಪಿಸಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ಜೀವನ ಅಂತಕ್ಕಂಥದ್ದು ಬಹಳ ಮೌಲ್ಯವಾಗಿರ್ತಕ್ಕಂಥದ್ದು. ಅದನ್ನ ಅನವಶ್ಯಕವಾಗಿ ರಸ್ತೆಗಳಲ್ಲಿ ನೀವು ಕಳೆದುಕೊಳ್ಳಬೇಡಿ. ಸಂಚಾರ ಸುರಕ್ಷತೆ ಮತ್ತು ಸಂಚಾರ ನಿಯಮಗಳ ಪಾಲನೆ ಎಲ್ಲರ ಕರ್ತವ್ಯ ಆಗ್ತದೆ ಮತ್ತು ಇದರಿಂದ ನಾವು ಪ್ರಾಣಗಳನ್ನು ಉಳಿಸಲಿಕ್ಕೆ ಸಾಧ್ಯ ಆಗ್ತದೆ. ಪ್ರತಿಯೊಂದು ವ್ಯಕ್ತಿ ಯಾರು ರಸ್ತೆಯಲ್ಲಿ ಸಾವನ್ನಪ್ತಾರೆ ಅದು ದಟ್ಸ್ ಅನ್ ಅವಾಯ್ಡಬಲ್ ಡೆತ್ ಅಂತ ಹೇಳ್ತಾರೆ. ಅದನ್ನು ಅವಾಯ್ಡ್ ಮಾಡಲಿಕ್ಕೆ ಸಾಕಷ್ಟು ಸಾಧ್ಯತೆಗಳಿರ್ತವೆ. ಒಂದು, ಸ್ವಂತ ಅವರು ಸಂಚಾರ ನಿಯಮಗಳನ್ನು ಪಾಲನೆ ಮಾಡ್ತಕ್ಕಂಥದ್ದು. ಎರಡನೇದು, ಬೇರೆಯವರು ಕೂಡ ಈ ಸಂಚಾರ ನಿಯಮಗಳನ್ನು ಪಾಲನೆ ಮಾಡ್ತಕ್ಕಂಥದ್ದು. ಎರಡು ಕೂಡ ಮಹತ್ವವನ್ನ ಪಡೀತವೆ. ಅದರಿಂದ ಈ live for something or die, don't die for nothing ಅಂತೇಳಿ ಅಂದರೆ ಅನಾವಶ್ಯಕವಾಗಿ ನಮ್ಮ ಪ್ರಾಣವನ್ನು ರಸ್ತೆಗಳಲ್ಲಿ ಕಳೆದುಕೊಳ್ಬೇಡಿ ಅನ್ನೋ ಒಂದು ಮೂಲ ಧ್ಯೇಯದೊಂದಿಗೆ, ಜೊತೆಗೆ ಎರಡನೇದಾಗಿ ಯಾವ ರೀತಿ ಕ್ಯಾನ್ಸರ್ ನಮ್ಮ ವ್ಯಕ್ತಿಯವನ್ನ ಒಂದು ಇದನ್ನ ಮಾಡ್ತದೆ, ರೋಗವಾಗಿ ಕಾಡ್ತದೆ, ಅದೇ ರೀತಿ ಅಪರಾಧಗಳು ಕೂಡ ಸಮಾಜಕ್ಕೆ ಇರ್ತಕ್ಕಂತಹ ಕ್ಯಾನ್ಸರ್ ಇದ್ದ ಹಾಗೆ ಅದನ್ನ ಹೋರಾಡಲಿಕ್ಕೆ ನಾವು ಪೊಲೀಸ್ ಅಧಿಕಾರಿಗಳು ಯಾವಾಗಲೂ ಸನ್ನದ್ಧರಾಗಿರ್ತೀವಿ. ಕ್ಯಾನ್ಸರ್ಗೆ ನಮ್ಮ ವೈದ್ಯಾಧಿಕಾರಿಗಳು ಕಿದ್ವಾಯಿ ಅವರು ಅದನ್ನ ಹೊಸ ಹೊಸ ಆವಿಷ್ಕಾರಗಳನ್ನ ಮಾಡಿ ಅದನ್ನು ಪತ್ತೆ ಮಾಡಲಿಕ್ಕೆ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಸೊ ಇದು ಇವತ್ತಿನ ವಿಶ್ವ ಕ್ಯಾನ್ಸರ್ ದಿನಾಚರಣೆ ನಿಮಿತ್ತ ನಮ್ಮ ಒಂದು ಕಾರ್ಯಕ್ರಮದ ಒಂದು ಸ್ಥೂಲ ಚಿತ್ರಣ. ಇನ್ನ ಮಾಧ್ಯಮಗೋಷ್ಠಿಯ ವಿಷಯಗಳಿಗೆ ಬಂದಾಗ ಇವತ್ತು ನಮ್ಮಲ್ಲಿ ಬೇರೆ ಬೇರೆ ಪರಿಷ್ಠ 4th February, it is observed as World Cancer Day.
On this occasion, from Bangalore City Police, we welcome four of our young friends to this traffic management center, wherein they have been shown the newly opened, newly inaugurated traffic museum and also the experience center. They have seen what and how the traffic police functions, how we try to save lives on the roads. Just as cancer is a disease to the body, crime is also a disease to the society, like cancer only. So the police department fights a daily battle to take out this cancer from the society. We welcome our young friends for this occasion. This is our ongoing program of police officer for a day, and earlier also we had conducted these programs in the various divisional offices. Today we are conducting it in the traffic management center on the occasion of body cancer. I welcome all my young friends here who are given the title of police officer for the day. They have also seen the traffic management center, how it functions and how it works. Their dream fulfilled today that they are wearing or donning the police uniform.